ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಿ.
ಬಿದಿರೊಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ, ಬೇಕಿತ್ತೆ ನಿನಗೆ ಈ ಸೃಷ್ಟಿ ಒಳಗೆ ನನ್ನದೊಂದು ಪಾತ್ರ. ಹೂವಿಲ್ಲ, ಹಣ್ಣಿಲ್ಲ, ದಣಿದು ಬಂದವರಿಗೆ ನೆರಳೂ ಕೂಡ ನೀಡಲಾಗುವುದಿಲ್ಲ. ಅದಕ್ಕೆ ಬ್ರಹ್ಮದೇವ ನಕ್ಕು ನುಡಿದರಂತೆ, ಯಾಕೆ ಸಾಧ್ಯವಿಲ್ಲ, ಮನಸ್ಸು ಮಾಡಿ ನೋಡೊಮ್ಮೆ ಅಂತ. ಬಿದಿರು ಹಠ ಹಿಡಿದು ಬೆಳೆಯಿತಂತೆ. ಕೃಷ್ಣನ ಕೈಯಲ್ಲಿನ ಕೊಳಲಾಯಿತಂತೆ. ಮಕ್ಕಳ ತೂಗುವ ತೊಟ್ಟಿಲಾಯಿತಂತೆ. ಸುಮಂಗಲ್ಯರಿಗೆ ಬಾಗಿನ ಕೊಡುವ ಮೊರವಾಯಿತಂತೆ. ಬಡವನ ಗುಡಿಸಲಿಗೆ ನೆರಳಾಯಿತಂತೆ. ಬಟ್ಟೆ ಒಣಗಿಸುವ ಕೋಲಾಯಿತಂತೆ. ಬಿದಿರಿನ ಬುಟ್ಟಿಯಾಯಿತಂತೆ. ಕಡೆಗೆ ಶವ ಎತ್ತಲು ಆಧಾರವಾಯಿತಂತೆ. ಮನುಷ್ಯನಿಗೆ ಒಂದು ಗುಟ್ಟು ಹೇಳಿತಂತೆ, ನನ್ನಿಂದೇನಾಗದು ಅಂತ ಕೈ ಚೆಲ್ಲದಿರು ಮನುಜ, ಮನಸ್ಸು ಮಾಡಿ ನೋಡೊಮ್ಮೆ ಅಂತ. ಸೇವೆ ಎಲ್ಲರಿಗೂ ಮಾಡು, ಆದ್ರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ. ಯಾಕಂದ್ರೆ ಸೇವೆಯ ಪ್ರತಿಫಲ ನೀಡುವವನು ಭಗವಂತನೇ ವಿನಾ ಮನುಷ್ಯನಲ್ಲ. ಸಂಬಂಧ ಎಂಬುದು ಹೃದಯದಿಂದ ಕೂಡಿರ್ಬೇಕೆ ಹೊರತು ಅವಶ್ಯಕತೆಯಿಂದಲ್ಲ. ಯಾವ ವ್ಯಕ್ತಿ ತನ್ನ ಮನಸ್ಸಲ್ಲಿ ನಿಮ್ಗೊಂದು ವಿಶೇಷವಾದಂತ ಸ್ಥಾನವನ್ನ ಕೊಟ್ಟಿರ್ತಾರೋ ಅಂತ ವ್ಯಕ್ತಿಗಳು ಮಾತ್ರ ನಿಮ್ಮ ಬಗ್ಗೆ ಯಾವಾಗ್ಲೂ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ ಆಗಿರುತ್ತೆ. ದೇವ್ರೆ, ನಾನು ತುಂಬಾನೇ ಇಷ್ಟಪಡುವಂತ ಜೀವ ಅದು, ಆ ಜೀವ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿ ಇರೋ ತರ ಮಾಡಪ್ಪ. ಅವರ ಜೀವನದಲ್ಲಿ ಯಾವ ಕೆಟ್ಟ ವ್ಯಕ್ತಿಗಳು ಕೂಡ ಒಳ್ಳೆಯವ್ರ ತರ ಬಣ್ಣದ ಮಾತುಗಳನ್ನ ಆಡ್ಕೊಂಡು ಬಂದು ಅವರ ಜೀವನವನ್ನ ಹಾಳು ಮಾಡ್ದಂಗಿರ್ಲಿ, ಇವರು ಕೂಡ ಅಂತ ಜನಗಳನ್ನ ನಂಬಿ ಮೋಸ ಹೋಗ್ದಂಗಿರ್ಲಿ. ದೇವ್ರೆ, ಎಲ್ಲಾನು ನಿನಗೆ ಬಿಟ್ಬಿಟ್ಟಿದೀನಿ, ನಾನು ತುಂಬಾನೇ ಇಷ್ಟಪಡ್ತೀನಿ, ಆ ಜೀವನ ನನ್ನಿಂದ ದೂರ ಮಾಡ್ಬೇಡಂತಾನೆ ದೇವ್ರ ಹತ್ರ ಕೇಳ್ಕೊತಾರೆ. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ ಏನಂತ ಅಂದ್ರೆ, ಯಾವ ವ್ಯಕ್ತಿ ಇಷ್ಟೊಂದು ಪ್ರೀತಿನ ಕೊಡ್ತಾ ಇರ್ತಾನಲ್ಲ, ಜೊತೆಗಿರೋ ವ್ಯಕ್ತಿ ಆ ಪ್ರೀತಿನ ಖಂಡಿತ ಅರ್ಥ ಮಾಡ್ಕೊಳ್ಳೋದಿಲ್ಲ. ಬದಲಾಗಿ ಆ ಪ್ರೀತಿನ ಅರ್ಥ ಮಾಡ್ಕೊಳ್ಳೋಗಿಂತ 10 ಪಟ್ಟು ಜಾಸ್ತಿ ನೋವನ್ನೇ ಕೊಡ್ತಾರೆ ಅಂತ ವ್ಯಕ್ತಿಗಳನ್ನ ಕಳ್ಕೊತಾರೆ. ದಯವಿಟ್ಟು ಕೂಡ ಅಂತ ವ್ಯಕ್ತಿಗಳನ್ನ ಕಳ್ಕೋಬೇಡಿ. ಅವ್ರಿಗಿಂತ 10 ಪಟ್ಟು ಜಾಸ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದಾರಂತ ಅಂದ್ರೆ ಆ ವ್ಯಕ್ತಿಗಳಿಗೆ ನೀವು ಎಷ್ಟೊಂದು ಮುಖ್ಯ, ಅವ್ರು ನಿಮ್ಮನ್ನ ಎಷ್ಟೊಂದು ಇಷ್ಟ ಪಡ್ತಾ ಇದ್ದಾರೆ ಅನ್ನೋ ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಜೀವನ ಖಂಡಿತ ಚೆನ್ನಾಗಿರುತ್ತೆ. ಯಾರು ರಾಯರನ್ನ ನಾವು ದರ್ಶನ ಮಾಡಬೇಕು ಅಂತಂದ್ರೆ ರಾಯರ ಬೃಂದಾವನದ ಹತ್ತಿರಕ್ಕೆ ಹೋಗ್ಬೇಕಾದ್ರೂ ಅವರ ಅನುಗ್ರಹ ಇರಬೇಕು. ಇಲ್ಲದೇ ಯಾವ ಮಠದಲ್ಲಿ ಪ್ರವೇಶ ಕೂಡ ನಾವು ಮಾಡೋಕ್ಕಾಗಲ್ಲ. ಅನೇಕ ಅಡ್ಡಿಗಳಾಗಿ ಹೋಗ್ಬಿಡುತ್ತೆ. ತುಂಬಾ ಜನ ಹೇಳ್ತಾರೆ, ಅನೇಕ ಪವಾಡ ಕೇಳಿದೀವಿ, ಅನೇಕ ರಾಯರ ಅನುಗ್ರಹ ಮಾಡಿದ್ದಾರೆ, ದರ್ಶನ ಮಾಡಿದ್ದಾರೆ ಅಂತ. ದರ್ಶನ ಕೊಟ್ಟಿದ್ದಾರೆ, ಸ್ವಪ್ನದಲ್ಲಿ ದರ್ಶನ ಕೊಟ್ಟಿದ್ದಾರೆ, ಸ್ವಪ್ನದಲ್ಲಿ ಆದೇಶ ಕೊಟ್ಟಿದ್ದಾರೆ, ಮಂತ್ರಾಸ್ತ್ರ ಕೊಟ್ಟಿದ್ದಾರೆ. ಅವರ ಒಂದು ಅನೇಕ ಅಪೇಕ್ಷೆಗಳನ್ನ ರಾಯರು ಸಲ್ಲಿಸಿದ್ದಾರೆ, ಅನುಗ್ರಹ ಮಾಡಿದ್ದಾರೆ. ಆದರೆ ನಾನು ಅನೇಕ ದಿವಸದಿಂದ ವ್ರತ ಮಾಡ್ತಾ ಇದ್ದೀನಿ, ಸಾಧನೆ ಮಾಡ್ತಾ ಇದ್ದೀನಿ, ರಾಯರ ಉಪಾಸನೆ ಮಾಡ್ತಾ ಇದ್ದೀನಿ, ನಮ್ಗೇನು ಗೊತ್ತಾಗ್ತಾ ಇಲ್ಲ. ಯಾವಾಗಲೂ ನೆನ್ಪಿಟ್ಕೋಬೇಕು, ರಾಯರ ಅನುಗ್ರಹ ಇನ್ನೂ ಆಗಿಲ್ಲದೆ ಹೋದರೆ ಅವರ ದೃಷ್ಟಿ ಆಗಿಲ್ಲ ಅಂತ ತಿಳ್ಕೋಬಾರ್ದು. ನಾವು ಯಾವಾಗ ರಾಯರನ್ನು ಉಪಾಸನೆ ಮಾಡ್ತೀವೋ ಅವರ ದೃಷ್ಟಿ ನಮ್ಮ ಮೇಲೆ ಹರಿದಿರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ನಮ್ಮ ಪ್ರಾರಬ್ಧ ಕರ್ಮ ಬಹಳ ಪ್ರಬಲವಾಗಿದ್ರೆ ಗುರುಗಳು ತಡೀತಾರೆ. ನಮ್ಮ ಪ್ರಬಲ